ಏನಿದು ಅಪರೂಪದ ಲಾವಣ್ಯ? ಸಾಧಾರಣವಾದ ಸುಂದರಿ ಅಲ್ಲ ಕಣ. ಸ್ವರ್ಗದಲ್ಲಿರೋಂಥ ಅಪ್ಸರೆಯರನ್ನ ನಾಚಿಸುವಂತ ಅಂದ ಕಣ ಇವಳ್ದು. ಏನಪ್ಪ ಇವ್ರ ಕತೆ? ನನ್ನ ದಿಗಂಬರ ಅವರು ಒಬ್ಬಳು ಹುಡುಗಿ ಚಿತ್ರ ಬಿಡಿಸ್ಕೊಂಡು ತುಂಬಾ ವ್ಯಥೆ ಪಡ್ತಿದ್ದಾರೆ. ಸಾಧಾರಣವಾದ ಹುಡುಗಿ ಅಲ್ಲ ಅವಳು. ಸ್ವರ್ಗದಲ್ಲಿರುವಂತ ಅಪ್ಸರೆಯರು ಕೂಡ ನಾಚಿ ನೀರಾಗುವಂತ ಅಂದ ಇವಳ್ದು. ಲೋಕದಲ್ಲಿ ಎಷ್ಟೇ ಅಂದವಾಗಿರೋ ಹುಡುಗಿನ ನೋಡಿದ್ರು ಸೋಲ್ದೇ ಇರೋ ಈ ದಿಗಂಬರನ ಗುಂಡ್ಗೆ ಈ ಹುಡುಗಿನ ನೋಡಿ ನನ್ ಮನ್ಸು ಸೋತೋಯ್ತು. ಅವಳ ಕಣ್ಣನ್ನ ವರ್ಣಿಸೋದಕ್ಕೆ ಕೋಟಿ ಕವಿತೆಗಳು ಸಾಕಾಗೋದಿಲ್ಲ. ಆ ಚಂದ್ರನ್ನ ದೃಷ್ಟಿ ಬೊಟ್ಟಾಗಿ ಮಾಡಿ ಅವಳ ಅಂದಕ್ಕೆ ದೃಷ್ಟಿ ಬೀಳ್ದೇ ಇರೋ ಹಾಗೆ ಮಾಡ್ಬೇಕು. ಕಾಮನ ಬಿಲ್ಲನ್ನ ಹಾರಾಗಿ ಬದಲಾಯಿಸಿ ಅವಳ ಕೊರಳಿಗೆ ಹಾಕ್ಬೇಕು. ಲೋಕದಲ್ಲಿರೋ ಸುಂದರವಾದ ಹೂಗಳನ್ನ ತಂದು ಅವಳು ನಡೆಯೋ ದಾರಿನ ಹೂವಿನ ಹಾಸಿಗೆಯಾಗಿ ಮಾಡಬೇಕು. ಸೃಷ್ಟಿಯನ್ನೇ ಮರು ಸೃಷ್ಟಿಸಿ ಅದಕ್ಕೆ ಅವಳನ್ನ ದೇವತೆಯಾಗಿ ಮಾಡಬೇಕು. ಏನಿದು ಈ ಅದ್ಭುತ? ನನ್ನ ಹೃದಯ ಅವಳಿಗೆ ಸೋತೋಗಿದೆ. ಅಷ್ಟು ಸುಂದರಿ ಕಣ ಅವಳು. ಏ ಪಿಂಜಾರಿ, ನೋಡ್ದ? ದಿಗಂಬರರು ಪ್ರೇಮದಲ್ಲಿ ಬಿದ್ದು ಕವಿಯಾಗಿ ಬದಲಾಗಿದ್ದಾರೆ. ಓ ಯಪ್ಪೋ, ಸಮಸ್ಯೆ ಬಂದಾಗ ದಿಗಂಬರ್ನಾದ್ರೇನು ಪಂಡಿತ್ನಾದ್ರೇನು ಎಲ್ಲ ಒಂದೇ. ಅವಾಗ ಅವಳು ನೋಡ್ತಾ ಇದ್ರೆ ಮತ್ತೆ ಮತ್ತೆ ನೋಡ್ಬೇಕು ಅಂತ ನನ್ನ ಕಣ್ಣು ಪರಿತಪಿಸ್ತಾ ಇದೆ. ಲೋಕಾಧಿಪತಿ ದಿಗಂಬರನಿಗೆ ವಂದನೆ. ಹೋಗಿದ್ ಕೆಲ್ಸ ಏನಾಯ್ತು? ಯಾರವಳು? ಅವಳ ಹೆಸರು ಪುಣ್ಯ. ಅವಳು ನಾಗಮಂಡಲದಲ್ಲಿರೋದು. ನಾಗಮ್ಮನ ಪರಮ ಭಕ್ತೆ ಅವಳು. ನಾಗ ಭಕ್ತರಾದ್ರೇನು, ಆ ಮುಕ್ಕಣ್ಣನ ಭಕ್ತರಾದ್ರೇನು, ನನ್ ಮನ್ಸಿಗೆ ಇಷ್ಟ ಆದ್ರೆ ಅವಳು ನನಗ್ ರಾಣಿ ಆಗ್ಬೇಕಷ್ಟೇನೆ. ಆದ್ರೆ 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 ಏನು ಹೇಳು? ಅವಳನ್ನ ಅನಿರುದ್ಧ ಎಂಬವನು ಪ್ರೀತಿಸ್ತಾ ಇದ್ದಾನೆ. ಅವಳು ಕೂಡ ಪ್ರೀತಿಸ್ತಾ ಇರ್ಬೋದು ಅಂತ ಅನುಮಾನ ಬರ್ತಿದೆ ದಿಗಂಬರ. ಪಂಚಭೂತಗಳಿಗೆ ಅಧಿಪತಿಯಾದ ಇಂದ್ರನನ್ನೇ ಸೋಲಿಸುವ ತಾಕತ್ತಿರುವ ಈ ದಿಗಂಬರನ ಮುಂದೆ ಆ ಅನಿರುದ್ಧ ಏನ್ ಮಹಾ ಹೊಸ್ಕಾಕ್ಬಿಡ್ತೀನಿ ಅವನ್ನ. ಅದೇನಪ್ಪ, ಈ ಗಂಡಸ್ರನ್ನ ಅರ್ಥ ಮಾಡ್ಕೊಳಕ್ಕೆ ಆಗಲ್ಲಪ್ಪ. ನೋಡಿದ ತಕ್ಷಣನೇ ಪ್ರೀತಿ ಅಂತಾರೆ. ಹುಡುಗಿರ್ ಸೇರ್ಗಿಡ್ಕೊಂಡು ಹುಡುಗಿರಿಂದನೇ ಸುತ್ತಾ ಇರ್ತಾರೆ. ಏನೋ ಸಪ್ತಸಾಗರನ ಈಜಿರೋನು ಬಾವಿ ನೋಡ್ ಒದ್ದಾಡೋ ಹಾಗೆ ಈ ದಿಗಂಬರ ಏನು ಇಷ್ಟು ದಿನ ಈ ಲೋಕನ ಗೆಲ್ಬೇಕು, ಸೃಷ್ಟಿಗೆ ಅಧಿಪತಿ ಆಗ್ಬೇಕು ಅಂತ ಮಾತಾಡ್ತಾ ಇದ್ದವನು ಇವಾಗ ನೋಡಿದ್ರೆ ಆ ಮಾತನ್ನೇ ಮರ್ತು ಹೋಗಿದ್ದಾನೆ. ಹೀಗೆ ಆದ್ರೆ ಜೀವನ ಪರ್ಯಂತ ಹೀಗೆ ಇರ್ಬೇಕಾಗತ್ತೆ. ಇದೇ ಅಲ್ವೇನ್ರಾವ್ ನಿಮ್ ಮನ್ಸಲ್ಲಿರೋ ಯೋಚನೆಗಳು? ಕ್ಷಮಿಸ್ಬಿಡು ದಿಗಂಬರ,
ನಾಗನಿಧಿನ್ ಪಡ್ಕೊಳ್ಳೋ ಅಂತ ಸಮಯ ಹತ್ರದಲ್ಲೇ ಇದೆ. ಇವಾಗ ಕಳ್ಕೊಂಡ್ರೆ ಇನ್ ಯಾವಾಗ ಬರುತ್ತೋ? ನಾಗನಿಧಿಗಿಂತ ತುಂಬಾ ಶ್ರೇಷ್ಠವಾದ ನಿಧಿ ಕಣೋ ಈ ಪುಣ್ಯ. ನಾಗನಿಧಿಲೇನಿದೆ, ಈ ಜನ್ಮದಲ್ಲಿ ಇಲ್ಲ ಅಂತಂದ್ರು ಮುಂದಿನ ಜನ್ಮದಲ್ಲಾದ್ರೂ ಅದನ್ನ ಪಡ್ಕೋಬಹುದು. ಆದ್ರೆ ಈ ಸೃಷ್ಟಿಗೆ ಅಧಿಪತಿಯಾಗಿ ರಾರಾಜಿಸ್ತಿರೋ ಈ ದಿಗಂಬರನಿಗೆ ರಾಣಿ ಬೇಕಲ್ವೇನೋ? ಹಾ ಬೇಕು, ಬೇಕು.